ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ 1ರ 3ನೆಯ ಪದ್ಯ ಭಾಗ್ಯದ ಬಳೆಗಾರ, ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ಅ ವಿಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ? ಉತ್ತರ, ಬಳೆಗಾರ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಎರಡನೇ ಪ್ರಶ್ನೆ, ತಾಯಿಯ ಮನೆ ಯಾವ ರೀತಿ ಇದೆ? ಉತ್ತರ, ತಾಯಿಯ ಮನೆ ಹಂಚಿನ ಮನೆ, ಕಂಚಿನ ಕದ, ಮಿಂಚಾಡುವೆರಡು ಗಿಳಿ ಇವೆ. ಇದು ತಾಯಿಯ ಮನೆಯ ವರ್ಣನೆಯನ್ನು ಮಾಡಿದ್ದಾಳೆ. ಮೂರನೇ ಪ್ರಶ್ನೆ, ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ? ಉತ್ತರ, ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ. ನಾಲ್ಕನೇ ಪ್ರಶ್ನೆ, ಹಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ? ಹಡೆದವನಿಗೆ ಹಸಿರು ಬಣ್ಣದ ಬಳೆ ಎಂದರೆ ಬಲು ಆಸೆ ಅಂತ ಬರಿಬೇಕಿತ್ತು. ಇದು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಮುಂದೆ ಆ ವಿಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ತವರು ಮನೆಗೆ ಹೋಗಲು ಗುರುತುಗಳೇನು? ಉತ್ತರ, ಬಾಳೆ ಬಲಕ್ಕೆ ಬಿಟ್ಟು ಸೀಬೆ ಎಡಕ್ಕೆ ಬಿಟ್ಟು ನಟ್ಟ ನಡುವಿಲಿ ಹೋಗಬೇಕು. ಎರಡನೇ ಪ್ರಶ್ನೆ, ತವರ ಮನೆ ನೋಡಲು ಹೇಗಿದೆ? ಉತ್ತರ, ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿಯುತ್ತವೆ, ಅದೇ ತವರು ಮನೆ. ಮುಂದೆ ಕೆಳಕಂಡ ನುಡಿಗಟ್ಟುಗಳನ್ನು ಗಮನಿಸಿ ಅಂತ ಇದೆ. ನುಡಿಗಟ್ಟುಗಳನ್ನು ನೋಡ್ಬೋದು. ನೋಡಿ, ಕಿಡಿಕಾರು ಅಂತಂದರೆ ಏನು? ಸಿಟ್ಟಿಗೆ ಹೇಳುವಂಥದ್ದು, ದ್ವೇಷ ಸಾಧಿಸುವಂಥರ ಕಿಚ್ಚು ಇರುವಂಥದ್ದು. ನೋಡಿ, ಇದಕ್ಕೆ ನಾವೊಂದು ಇದನ್ನು ಬಳಸಿ, ಈ ಒಂದು ನುಡಿಗಟ್ಟನ್ನು ಬಳಸಿ ನಾವು ವಾಕ್ಯವನ್ನು ಮಾಡಿದ್ದೀವಿ. ನೋಡಿ, ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಅಂತ. ಎರಡನೇದು, ತಲೆದೂಗುವುದಂದರೆ ಒಪ್ಪಿಕೊಳ್ಳುವಂಥದ್ದು ಅಷ್ಟೇ, ಅಂದರೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು. ನೋಡಿ, ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆ ತೂಗಿದರು, ಅಂದರೆ ಅದನ್ನು ಒಪ್ಪಿಕೊಳ್ಳುವಂಥದ್ದು, ಸ್ವೀಕರಿಸುವಂಥದ್ದು ಅಂತ ಅರ್ಥ. ಮೂರನೇ ಪ್ರಶ್ನೆ, ಮುಖ ಅರಳುವುದಂದರೆ ಏನು? ಹೂ ಅರಳದ ಹಾಗೆ ಮುಖ ಅರಳುತ್ತಾ? ಇಲ್ಲ, ಅದು ಸಂತೋಷ ಆಗುವಂಥದ್ದು. ಅವನು ಸಂತೋಷ ಮುಖದಲ್ಲಿ ಕಾಣಿಸಬೇಕು, ಅದನ್ನೇ ಮುಖ ಅರಳುವುದು ಅಂತ ಹೇಳುವುದಂಥದ್ದು. ನೋಡಿ, ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ನಾಲ್ಕನೇ ಪ್ರಶ್ನೆ, ಮೇಲುಗೈ ಅಂದರೆ ಕೈ ಮೇಲುತ್ತದ? ಅಲ್ಲ, ಮೇಲುಗೈ ಅಂದರೆ ಮೇಲುಗೈ ಸಾಧಿಸಿತು. ಈಗ ಯಾವುದಾದ್ರೂ ಚುನಾವಣೆಗಳಲ್ಲಿ ಈ ಒಂದು ಪಕ್ಷ ಮೇಲುಗೈ ಸಾಧಿಸಿತು ಅಂತ ಹೇಳ್ತಾರಲ್ವಾ, ಅಥವಾ ಯಾವುದಾದ್ರೂ ಒಂದು ಆಟದಲ್ಲಿ ಈ ಒಂದು ತಂಡ ಮೇಲುಗೈ ಸಾಧಿಸಿತು ಅಂದರೆ ಗೆಲುವನ್ನು ಸಾಧಿಸಿತು ಅಂತ ಅರ್ಥ. ನೋಡಿ, ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದರು. ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ರು ಅಂದರೆ ಏನು? ಜಪಾನ್ ವಿರುದ್ಧವಾಗಿ ಆಟ ಆಡಿ ಗೆಲುವನ್ನು ಸಾಧಿಸಿದರು ಅಂತ ಅರ್ಥ ಅಷ್ಟೇ. ಮುಂದೆ ನೋಡಿ, ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯವನ್ನು ರಚಿಸಿ. ಅಲ್ಲಿ ಒಂದಷ್ಟು ನುಡಿಗಟ್ಟುಗಳನ್ನು ಕೊಟ್ಟಿದ್ರು ನಮಗೆ, ಅದರ ಅರ್ಥವನ್ನು ಕೊಟ್ಟಿದ್ರು. ಇಲ್ಲಿ ಆ ನುಡಿಗಟ್ಟನ್ನು ಕೊಟ್ಟು ಅದನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಡ್ಡದಾರಿ ಹಿಡಿ ಅಂದರೆ ಅರ್ಥ ಏನು? ತಪ್ಪು ಕೆಲಸವನ್ನು ಮಾಡುವುದು ಅಂತ ಅರ್ಥ. ನೋಡಿ, ನಾವು ದೊಡ್ಡವರಾದ ಮೇಲೆ ಅಡ್ಡದಾರಿ ಹಿಡಿಯಬಾರದು, ನಾವು ಯಾವಾಗಲೂ ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಮುಂದೆ ಎರಡನೇದು, ಎತ್ತಿದ ಕೈ ಅಂದರೆ ಅದರಲ್ಲಿ ತುಂಬ ಪ್ರಾವೀಣ್ಯತೆ ಇದೆ ಅಂತ ಅರ್ಥ. ನಮ್ಮ ಊರಿನ ಯುವಕರು ಕಬಡ್ಡಿ ಆಡುವುದರಲ್ಲಿ ಎತ್ತಿದ ಕೈ, ಕಬಡ್ಡಿ ಆಡೋದ್ರಲ್ಲಿ ಅವರನ್ನು ಮೀರಿಸುವವರು ಯಾರಿಲ್ಲ ಅಂತ ಅರ್ಥ. ಮೂರನೇದು, ನೀರಿಗೆ ಹಾಕುವುದಂದರೆ ನೀರಿಗೆ ಏನಾದರೂ ಬೆರೆಸುವಂಥದ್ದ? ಅಲ್ಲ, ನೀರಿಗೆ ಹಾಕುವುದಂದರೆ ಅದನ್ನು ವ್ಯರ್ಥ ಮಾಡುವಂಥ ಅರ್ಥ. ಈಗ ನೀರಿಗೆ ಹಾಕಿದರೆ ಹೇಗೆ ವ್ಯರ್ಥ ಆಗುತ್ತೋ ಅದೇ ರೀತಿ ವ್ಯರ್ಥ ಮಾಡುವಂಥದ್ದು. ನಾವು ಈ ದೇಶದ ಭವಿಷ್ಯ ಕಟ್ಟದಿದ್ದಲ್ಲಿ ನಮ್ಮ ಶ್ರಮ ನೀರಿಗೆ ಹಾಕಿದ ಹಾಗೆ. ನಾಲ್ಕನೇದು, ಬೇರೂರುವುದಂದರೆ ಸ್ಥಿರವಾಗುವರು ಅಂತ ಅರ್ಥ. ಸೈನಿಕರು ಗಡಿಭಾಗದಲ್ಲಿ ಬೇರೂರಿರುತ್ತಾರೆ. ಐದನೇದು, ಮೈ ಬಗ್ಗಿಸುವುದಂದರೆ ಕಷ್ಟಪಟ್ಟು ದುಡಿಯುವಂಥದ್ದು ಅಥವಾ ಶ್ರಮ ಪಡುವಂಥದ್ದು ಅಂತ ಅರ್ಥ. ಮೈ ಬಗ್ಗಿಸಿ ದುಡಿದಾಗಲೇ ಊಟ ಮಾಡಲು ಸಾಧ್ಯ. ಯಾಕಂದರೆ ಸೋಮಾರಿತನದಿಂದ ಕೂತ್ಕೊಂಡಿದ್ರೆ ಊಟ ಸೇರೋದಿಲ್ಲ. ನಾವು ಕಷ್ಟಪಟ್ಟು ದುಡಿದಾಗ ಒಂದು ಶ್ರಮಿಸಿ ಅದರಿಂದ ಸಂಪಾದನೆ ಮಾಡಿ ಊಟ ಮಾಡಿದಾಗಲೇ ಅದರ ಒಂದು ಆತ್ಮತೃಪ್ತಿ ಇರುವಂಥದ್ದು ಸಾಧ್ಯ. ನೋಡಿ, ಮೈ ಬಗ್ಗಿಸಿ ದುಡಿದಾಗಲೇ ಊಟ ಮಾಡಲು ಸಾಧ್ಯ ಅಂತ ನಾವು ವಾಕ್ಯವನ್ನು ರಚಿಸಬಹುದು.
ಅಥವಾ ನಿಮಗೆ ಬೇರೆ ಆ ಒಂದು ನುಡಿಗಟ್ಟನ್ನು ಬಳಸಿ ನಿಮಗೆ ಬೇರೆ ಯಾವುದಾದ್ರೂ ವಾಕ್ಯಗಳನ್ನು ಕೂಡ ನೀವು ಸ್ವಂತವಾಗಿ ಕೂಡ ರಚಿಸಬಹುದು ಅಂತ ಹೇಳ್ತಾ, ಇದಿಷ್ಟಾಗಿತ್ತು ನಿಮ್ಮ ಈ ಒಂದು ಪಾಠದ ಭಾಗ್ಯದ ಬಳೆಗಾರ. ಈ ಒಂದು ಪದ್ಯಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಜೊತೆಗೆ ಭಾಷಾಭ್ಯಾಸದ ಚಟುವಟಿಕೆಯನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಮುಗಿಸಿದ್ದೇವೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.